ಇದ್ದಿದ್ದು ನಾವು 40 ವರ್ಷದಿಂದ ಈ ರೋಡ್ ರೆಡಿ ಮಾಡೋಕ್ಕೆ ನಮಗೆ ಎತ್ತಿ ಆ ಕಡೆ ಹಾಕಿದ್ರು. ಎಲ್ಲಿ ಇಲ್ಲ ಅಂತ ನಮಗೆ ಇದು ಮಾಡಿಬಿಟ್ರು. ನಾವು ಎಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ರೋಡ್ ರೆಡಿ ಆಗಿಲ್ಲ. ಆಗಿದೆ ರೆಡಿ. ನಮ್ಮದು ಇದೆ ಮೇಡಮ್ ಬಸ್ ಸ್ಟ್ಯಾಂಡು. ಅಲ್ಲೇ ಬಸ್ ಸ್ಟ್ಯಾಂಡ್ 40 ವರ್ಷದಿಂದ ಇದೆ. ಈ ಲಾಸ್ಟ್ 50 ಗಾಡಿ ಅಂತೂ ಇದೆ. 50 ಇಲ್ಲ ಮೇಡಮ್, ನಮ್ದು 20 ಗಾಡಿ ಇದೆ ಮೇಡಮ್. ಚಿಕ್ಕ ಗಾಡಿ ಟೋಟಲ್ ಗಾಡಿ 150 ಗಾಡಿ ಇದೆ. 150 ಗಾಡಿ ಇದ್ರೆ ನೀವು ಇಲ್ಲಿ ತೋರಿಸಿ. ಇಲ್ಲ ಮೇಡಮ್, ಬೀಳ್ತೀರಾ. ನಿಮ್ಗೆ ಏನ್ ಕಷ್ಟ ಆಗುತ್ತೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನೀವು ದುಡ್ಡು ಜೀವನ ಮಾಡೋರು ಬೆಳಗ್ಗೆ ಇದ್ರೆ 20 ವರ್ಷ 30 ವರ್ಷ ಇದೇ ಕೆಲಸ ಮಾಡಿದ್ರೆ ಇನ್ನು 100 ಜನ ಬಿಟ್ಬಿಡ್ಬೇಡಿ. ಇಲ್ಲಿ ಎಷ್ಟು ಜನಕ್ಕೆ ಇಲ್ಲಿ ನಿಲ್ಲಿಸಬಹುದು ನೀವೇ ಯೋಚನೆ. ಮೇಡಮ್ 15 ಗಾಡಿ ಇತ್ತು ಮೇಡಮ್. ಇಲ್ಲಿ ಎಷ್ಟು ಜನಕ್ಕೆ ನಿಲ್ಲಿಸಬಹುದು? ಬರೀ 15 ಜನಕ್ಕೆ ಕೇಳ್ತಾ ಇದ್ದೀರಾ, ಎಲ್ಲರಿಗೂ ಕೇಳ್ತಾ ಇದ್ದೀರಾ? ಅವ್ರವ್ರ ಇಷ್ಟು ಇದು ಇದೆ ಮೇಡಮ್. ಹೌದು ಮೇಡಮ್. ಬೇರೆ ಸ್ಟ್ಯಾಂಡ್ ಇದೆಯಾ? ಬೇರೆ ಸ್ಟ್ಯಾಂಡ್ ಇದೆಯಾ? ಸ್ಟ್ಯಾಂಡ್ ಇದಾವಾಗ ಟೋಟಲ್ ಬೇತ್ಮಂಗ್ಲ ಗಾಡಿ ಎಷ್ಟಪ್ಪ? 150 ಜಾಸ್ತಿ ಇದೆ ಮೇಡಮ್. ನೀವೇ ಹೇಳಿ. ಈ ಸ್ಟ್ಯಾಂಡ್ ಅಲ್ಲಿ ಚಿಕ್ಕ ಗಾಡಿಗಳು ಮೇಡಮ್ 15 ಗಾಡಿ ಅಷ್ಟೇ ಮಾತಾಡ್ತಾ ಇದ್ದೀರಪ್ಪ. ಬೇರೆಯವ್ರ ಕತೆ ಏನ್ ಅಲ್ಲಿದ್ದಾರೆ ಮೇಡಮ್. ಅವ್ರು 3 ಗಾಡಿ ಅಲ್ಲಿ ಹಾಕೊಂತಾರೆ ಮೇಡಮ್. ಇಲ್ಲಿ ಬಸ್ ಹತ್ರ ದೊಡ್ಡ ಗಾಡಿ 3 ಗಾಡಿ ಹಾಕೊಂಡು ಮಿಕ್ಕಿದ್ದ ಅಲ್ಲ ಎಲ್ಲೋ ಸೈಡ್ ಹಾಕೊಂತಾರೆ. ಇವ್ರು ಏನ್ ಮಾಡ್ತಾರೆ? ಕರೀರಿ ಚೇರ್ಮನ್ ಕರೀರಿ. ಮಂಗ್ಲಲ್ಲಿ ಆಟೋ ಓಡಿಸೋರು 100 ಜನ ಇದ್ದಾರೆ, 200 ಜನ ಇದ್ದಾರೆ. ಅವರೆಲ್ಲರ ಸಮಸ್ಯೆ ಅಂತ ಯೋಚನೆ ಮಾಡಿ. ಇಲ್ಲಿ ಶೇರ್ ಆಟೋ ಹಾಕೊಂಡ್ರು ಅಥವಾ ಚಿಕ್ಕದು ಆಟೋ ಹಾಕೊಂಡ್ರು ಕೂಡ ಒಂದು 10 ಗಾಡಿ ಮೇಲೆ ಹಾಕಕ್ಕೆ ಆಗಲ್ಲ. ಆ ಪರಿಸ್ಥಿತಿ ಇದೆ. ಎಲ್ಲದೂ ಕಷ್ಟ ನೋಡೋಂಗಿದ್ರೆ ನೀವು ಇಲ್ಲೇ ಇರ್ತೀರಾ. ಬನ್ನಿ ದುರ್ಗಣ್ಣ, ಒಳಗಡೆ ಬನ್ನಿ. ಇಲ್ಲಿ ಒಳಗಡೆ ಬನ್ನಿ. ಇವತ್ತು ಇಷ್ಟು ಜನ ಬಂದಿದ್ದಾರೆ. ರೋಡ್ ಕೆಲಸ ಮಾಡೋವಾಗ ಇವ್ರನ್ನ ಇಲ್ಲಿ ಡಿಸ್ಟರ್ಬ್ ಮಾಡಿದೀವಿ ಅಂತ ಹೇಳ್ತಾರೆ. ಹೌದು, ರೋಡ್ ಆಗೋವಾಗ ಇಲ್ಲಿ ಬೇಡ ಅಂತ ಹೇಳಿದ್ರು. 20 years ಇಂದ ಇವ್ರು ಎಲ್ಲೆಲ್ಲಿ ಆಟೋ ಸ್ಟ್ಯಾಂಡ್ ಇದ್ರು, ಎಲ್ಲಿದ್ರು. ಇವಾಗ ಎಲ್ಲಿ ಸೌಕರ್ಯ ಮಾಡ್ಕೊಳ್ಬೇಕು. ಬೆಳಗ್ಗೆ ಇದ್ರೆ 6 ಗಂಟೆಗೆ ಬರ್ತಾರೋ, ರಾತ್ರಿ 10 ಗಂಟೆಗೆ ಹೋಗ್ತಾರೋ, ಅವ್ರ ಕಷ್ಟ ಅವ್ರಿಗಿದೆ. ಅವ್ರಿಗೆ ಏನು ಸೌಕರ್ಯ ಕೇಳ್ತಾ ಇದ್ದಾರೆ. 10 ಗಾಡಿಗೋಸ್ಕರ ನಾವೇನು ಮಾಡಬಾರ್ದು. ಮಾಡಿದ್ರೆ ಇವ್ರು ಇಷ್ಟು ಜನ 100 ಜನ ಇದ್ದಾರ, ಶೇರ್ ಆಟೋ ಇದ್ದಾರ, ದೊಡ್ಡ ಆಟೋ ಅವ್ರು ಇದ್ದಾರ, ಚಿಕ್ಕ ಆಟೋ ಅವ್ರು ಇದ್ದಾರೆ. ಅದನ್ನು ಕುತ್ಕೊಂಡು ನೀವು ಮಾತಾಡಬೇಕು. ಈಗ ರೋಡಲ್ಲಿ ಅವ್ರ ಕೋಪ ಬಂದಿದೆ, ಅವ್ರಿಗೆ ಆವೇಶ ಇದೆ ಅಂತ ಈಗ ಮಾತಾಡಿ ಹೊರಟೋದ್ರೆ ಈ ಸಮಸ್ಯೆ ಬಗೆಹರಿಯಲ್ಲ. ಟೈಮ್ ಕೊಡಿ ನೀವು ಇವ್ರಿಗೆ. ಇನ್ನಾಯ್ತಾನ ಏನಾದ್ರೆ ಒಂದ್ ನಿಮಿಷ ಅಲ್ಲ, ಇವ್ರನ್ನ ಕರ್ಸ್ಕೋಬೇಕು. ನೀವು ಕರ್ಸ್ಕೊಂಡು ಆಮೇಲೆ ಇವ್ರ ಸಮಸ್ಯೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವ್ರು ಬೆಳಗ್ಗೆ ಇದ್ರೆ ಅವ್ರಿಗೆ ಆಟೋ ಓಡಿಸೋ ಕೆಲಸನೂ ಇದೆ. ಇಲ್ಲಿ ಮುಂದಕ್ಕೆ ಇನ್ನೂ ಜಾಸ್ತಿ ಇದು ಡೆವಲಪ್ ಆಗುತ್ತೆ. ಇವರಿಗೆ ಏನು ಸೌಕರ್ಯ ಮಾಡಬೇಕು, ಇವ್ರು ಏನೇನು ಈ 10 ವರ್ಷದಲ್ಲಿ ಸಮಸ್ಯೆ ನೋಡಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನನಗೊಂದು ಮೆಮೊರಂಡಮ್ ಮಾಡಿಸಿ ಇವ್ರ ಕಡೆಯಿಂದ. ಅದನ್ನ ನಾನು ಹಂತ ಮಾಡಿಕೊಡ್ಬೇಕು. ನನ್ನ ಜವಾಬ್ದಾರಿ ಆಗುತ್ತೆ ಅವಾಗ. ಈಗ ಕೋಪವಾಗಿ ಏನು ಮಾತಾಡಿದ್ರೆ ಪ್ರಯೋಜನ ಇಲ್ಲ. ನೀವು ಗೌರವ ಕೊಟ್ಟು ಅವ್ರನ್ನ ಕರ್ಸ್ಕೊಳ್ಳಿ. ಅವರೆಲ್ಲ ಒಂದೊಂದು ಟೀಮಲ್ಲೂ 10 ಜನ ಕರ್ಸ್ಕೊಳ್ಳಿ. 1 ಸಂಘ ಇದೆಯೋ 2 ಸಂಘ ಇದೆಯೋ ನಮ್ಗೆ ಗೊತ್ತಿಲ್ಲ. ಎಲ್ಲ ಸಂಘದಲ್ಲೂ 10 ಜನ. ಶೇರ್ ಆಟೋ ಅವ್ರು 10 ಜನ ಬರಬೇಕು. ಚಿಕ್ಕ ಆಟೋ ಅವ್ರು 10 ಜನ ಬರಬೇಕು. ಎಲ್ಲ ಸ್ಟ್ಯಾಂಡರ್ಡ್ನು ಕರ್ಕೊಂಡು ಸರ್ ಹೋಗುತ್ತೆ ಮೀಟಿಂಗ್. ಒಂದು ಸ್ಟ್ಯಾಂಡರ್ಡ್ ಎಲ್ಲ ಸ್ಟ್ಯಾಂಡರ್ಡ್ನು ಕರೆಸಿ ಒಂದು ದಿವಸ ಮೀಟಿಂಗ್ ಮಾಡಿ ಅದನ್ನು ಪ್ಲಾನ್ ಮಾಡಿ ಮೇಡಮ್ ಅವ್ರಿಗೆ ಇಲ್ಲ ಕೇಳಿಸ್ಕೊಳ್ಳಿ. ಅಧ್ಯಕ್ಷರು ನೀವು ಕೇಳಿಸ್ಕೊಳ್ಳಿ. ಇವತ್ತು ನೀವು ಅವ್ರಿಗೆ ಏನ್ ಅನ್ಕೊಂಡಿದ್ರೆ ಈಗ ಹೇಳೋದು ತಪ್ಪು. ಏನಾದ್ರು ಅನ್ಕೊಂಡಿದ್ರೆ ಇನ್ನೊಂದ್ಸತಿ ಗೌರವ ಕರೀರಿ. ಅವ್ರು ಏನಾಯ್ತು ರೋಡ್ ಮಾಡುವಾಗ ಅಲ್ಲೂ ಡಿಸ್ಟರ್ಬ್ ಮಾಡ್ತೀವಿ. ಅಲ್ಲಿ ಪಂಚಾಯತಿನೇ ಜಾಗದಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಬರುತ್ತೆ, ಅಂಗಡಿಗಳು ಮಾಡ್ತೀರಾ. ಮಳಿಗೆ ಅಂದ್ರೆ ಅಂಗಡಿ ಕಟ್ತೀರಾ. ಅವ್ರಿಗೆ ಅಲ್ಲಿ ಪರ್ಮನೆಂಟ್ ಆಗಿ ಇವಾಗ ಏನ್ ಮಾಡ್ತೀರಾ? ಪರ್ಮನೆಂಟ್ ಆಗಿ ಏನ್ ಮಾಡ್ಬೋದು? ನೀವೇನ್ ಮಾಡ್ಬೋದು, ನಾನೇನ್ ಮಾಡ್ಬೋದು? ಅಷ್ಟು ಕೂರಿಸ್ಕೊಂಡು ಮಾತಾಡಿ. ಇವ್ರನ್ನೂ ಕರ್ಸ್ಕೊಳ್ಳಿ. ಇವರು ಇರಬೇಕು. ಯಾಕಂದ್ರೆ ಇವರು ಟ್ರಾಫಿಕ್ ಕ್ಲಿಯರ್ ಮಾಡೋದು, ಅವ್ರನ್ನ ಗದ್ರೋದು, ಬೈಯೋದು, ದೂರ ಹೋಗಿ ಅನ್ನೋದು ಅವ್ರದ್ದು ಆಗ್ಬಾರ್ದು. ನೀವು ದುರ್ಗಣ್ಣ ನೀವು ಒಂದು 5 ಜನನೇ ಅವ್ರಿಗೆ ಅವ್ರದ್ದು ಏನೇನು ಬೇಡಿಕೆಗಳಿದಾವೆ ಟೈಮ್ ಕೊಡಿ. ನಿಮ್ಮ ಹಂತದಲ್ಲಿ ನೀವು ಮಾಡಿ, ಮಿಕ್ಕಿದೆಲ್ಲ ನನಗೆ ಜವಾಬ್ದಾರಿ ಹಾಕಿ ನಾನು ಮಾಡ್ತೀನಿ. ಮೇಡಮ್ ಸಿಟಿ ಲೆವೆಲ್ಗೆ ಗಾಡಿಗಳು ಇಲ್ಲೇ ಇರ್ತದಲ್ಲ. ओम दीपे श्रीमावाहयामि दीपमहालक्ष्मी देवताभ्यो नमः।
ृद्धेभ्यश्रेतधीपानुद्धीत्याम् ॐ श्रिये ध्यातश्रिय आनिर्यायां श्रियं वयोगाग्रद्रव्यो ददाति श्रियं वसानानाम् महालक्ष्मी देवताभ्यो नमः उत्फलयाम ॐ अपवित्र पवित्रो वा यज्ञेते पुण्डरीकाक्षं सभाभ्यन्तरं पुण्यं शुभाभ्य ಸರ್ ಎಲ್ರಿಗೂ ನಮಸ್ಕಾರ. ಇವತ್ತು ಈ ಒಂದು ಕಾರ್ಯಕ್ರಮ ಏನಂದ್ರೆ ಇಲ್ಲಿ ಹಳೆ ಗ್ರಾಮ ಪಂಚಾಯತಿ ಕಟ್ಟಡವನ್ನ ಹಳೆ ಮೆದ್ರಾಸ್ ರಸ್ತೆ ಅಗಲೀಕರಣದ ಸಮಯದಲ್ಲಿ ಕೆಡವಿದ್ವಿ. ಇವತ್ತು ಅದರೊಂದು ವಾಣಿಜ್ಯ ಮಳಿಗೆಗಳು ಇಲ್ಲಿ ಕಟ್ಟಬೇಕು ಅಂತ ನಾವು ಪಂಚಾಯತಿಯಲ್ಲಿ ಎಲ್ಲರೂ ಮೆಂಬರ್ಸು ಸರ್ವಾನುಮತದಿಂದ ತೀರ್ಮಾನ ಮಾಡಿ ವರ್ಗ 1ರಲ್ಲಿ ಫೌಂಡೇಶನ್ ಮಾಡೋ ಥರ, ಆಮೇಲೆ ಮುಂದಿನ ಕೆಲಸ ಮೇಡಮ್ ಅವರ ಒಂದು ಅನುದಾನದಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್. ಒಂದು ವಾಣಿಜ್ಯ ಮಳಿಗೆ 5 ಅಂಗಡಿಗಳು ಬರುತ್ತೆ ಸರ್. ಎಷ್ಟು ಫ್ಲೋರ್ ಸರ್? ಸರ್ 3 ಫ್ಲೋರು, G+2 ಗ್ರೌಂಡ್ ಫ್ಲೋರ್ ಪ್ಲಸ್ 2 ಫ್ಲೋರ್ ಸರ್. ಎಲ್ಲ ಮಳಿಗೆಗಳೇ ಸರ್, ಎಲ್ಲ ಮಳಿಗೆಗಳೇ ಸರ್. ಎಷ್ಟು ದಿವಸದಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಸರ್? ಜನವರಿ 26ರೊಳಗೆ ಕೆಳಗಿನ ಫ್ಲೋರ್ ಕಂಪ್ಲೀಟ್ ಆಗುತ್ತೆ ಸರ್. ಟೋಟಲ್ ಕಾಸ್ಟ್ ಸರ್? ಸರ್ ಇಲ್ಲ, ನಾವು ಫಸ್ಟು ಫೌಂಡೇಶನ್ದು ಎಸ್ಟಿಮೇಷನ್ ಮಾಡಿಸಿದೀವಿ. ಮಿಕ್ಕಿದ್ದು ಮೇಡಮ್ ಅವರು ಇದರಲ್ಲಿ ಎಸ್ಟಿಮೇಷನ್ ಮಾಡಿಸ್ತಾರೆ ಸರ್. ಶಾಸನಬದ್ಧ ಅನುದಾನದಲ್ಲಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗ ಎಷ್ಟು ಡಿಪಿಆರ್ ಆಗಿರುತ್ತೆ? ಈಗ ಎಷ್ಟು ಅನುದಾನ ಡಿಪಿಆರ್ ಆಗಿರ್ತಾರಲ್ಲ ಸರ್? DPR ಆಗಿದೆ. ಫೌಂಡೇಶನ್ ಬಂದು 12 ಲಕ್ಷ ಫೌಂಡೇಶನ್ ಸರ್. ಕನ್ಸ್ಟ್ರಕ್ಷನ್ ಬಂದು ಇದು ಇರೋದು ಬಂದು 32ಗೆ 68 ಇದೆ, 32ಗೆ 65 ಇದೆ. ಕನ್ಸ್ಟ್ರಕ್ಷನ್ ಬಂದು 25ಗೆ 60 ಕನ್ಸ್ಟ್ರಕ್ಷನ್ ಸರ್. ಸರ್ ಒಟ್ಟು ಇದಕ್ಕೆ ಆ 25ಗೆ 55ಗೆ ಎಷ್ಟು ಅನುದಾನನ ನೀವು ಬೇಕು ಅಂತೇಳಿ ಎಸ್ಟಿಮೇಷನ್ ಇದೆ ಸರ್? ಮೇಡಮ್ ಎಸ್ಟಿಮೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅದು ಅವ್ರ ಅನುದಾನದಲ್ಲಿ ಮಾಡೋಂಥದ್ದು ಎಸ್ಟಿಮೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನೀವು ಫೌಂಡೇಶನ್ ನೀವು ಮಾಡಿಸಿ ಅಂತ ಹೇಳಿದ್ದಾರೆ ಸರ್. ಸರ್ ಈಗ ಫೌಂಡೇಶನ್ಗೆ ಮಾತ್ರ ನೀವು ವರ್ಗ 1ರಿಂದ ಇದು ಮಾಡ್ತೀವಿ. ಪಂಚಾಯಿತಿ ಅನುದಾನ ಸರ್ ಆಟೋ ಡ್ರೈವರ್ಸ್ಗೆ ಒಂದು ಸೂಕ್ತವಾದ ಸ್ಥಳ ಮಾಡಿಕೊಡ್ತೀವಿ ಸರ್. ಅವರು ನಮ್ಮ ಲೋಕಲ್ ಅವರೇ, ನಮ್ಮ ನೇಟಿವ್ ಅವರೇ. ಅವ್ರನ್ನೂ ನಾವು ಬಿಟ್ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರದ್ದು ಒಂದು ಕಷ್ಟ ಸುಖದಲ್ಲೂ ನಾವು ಇರಬೇಕಾಗತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ನಾವೇ ಒಂದು ಮೀಟಿಂಗ್ ಕರೆದು ಅವ್ರನ್ನೂ ಕರೆಸ್ಕೊಂಡು CI ಸಾಹೇಬ್ರ ಒಂದು ನೇತೃತ್ವದಲ್ಲಿ ಅವ್ರಿಗೆ ಒಂದು ಸೂಕ್ತವಾದ ಜಾಗ ಅನುಕೂಲ ಮಾಡಿಕೊಡ್ತೀವಿ ಸರ್.